ಎನ್ಫೋರ್ಸ್ಮೆಂಟ್ ಬೇಡ, ಕಾನೂನನ್ನ ನಾವು ಗೌರವ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿಂದ ಇಲ್ಲಿಗೆ ಬಂದು ಪ್ರೊಟೆಸ್ಟ್ ಮಾರ್ಚಲ್ಲಿ ಬರೋದನ್ನ ನಾವು ಅದಕ್ಕೆ ಬೇಡ ಅಂತ ಹೇಳಿ ನಾವೇ ಪಕ್ಷದ ವತಿಯಿಂದ ಬಂದು ಟೈಮ್ ತೆಗೆದುಕೊಂಡು ಇಲ್ಲಿಗೆ ಬಂದಿದ್ದೇವೆ. ನಮಗೆಲ್ಲ ಈಗಾಗಲೇ ರಾಹುಲ್ ಗಾಂಧಿ ಅವರು ನೆನೆ ತಿಳಿಸಿದ್ದಾರೆ ಯಾವ ರೀತಿ ಅನ್ಯಾಯ ಆಗಿದೆ ಅಂತ. ಇದು ರಾಜ್ಯದ ಉದ್ದಗಲಕ್ಕೂ ಕೂಡ ನಡೆದಿರೋಂಥ ಒಂದು ಅನ್ಯಾಯ. ಆದರೆ ಕೆಲವು ಕ್ಷೇತ್ರ ಮಾತ್ರ ನಾವು ಇದನ್ನ ಸೀಮಿತವಾಗಿ ತೆಗೆದುಕೊಂಡು ರಿಸರ್ಚ್ ಮಾಡಿದ್ದೇವೆ. ನಾವು ಇಡೀ ರಾಜ್ಯದಲ್ಲಿ ನಾವು ಈಗ ಅದೇನು ಕೆಲವು 5-6 ಮೇಜರ್ ಪಾಯಿಂಟ್ ಹೇಳಿದ್ದೇವೆ. ಈ ನಿಟ್ಟಿನಲ್ಲಿ ನೀವು ಇಡೀ ರಾಜ್ಯದಲ್ಲಿ ಮಾಡಬೇಕು ಅನ್ನೋದು ನಮ್ದು ಫಸ್ಟ್ ಮನವಿ. ಈಗ ನಾವು ಮಹದೇವಪುರದ ಸ್ಯಾಂಪಲ್ ಆಗಲಿ, ಗಾಂಧಿನಗರ ಸ್ಯಾಂಪಲ್ ಆಗಲಿ ನಾವಿನ್ನ ಕೊಟ್ಟಿಲ್ಲ ಅವ್ರಿಗೆ. ನಿನ್ನೆ ಏನು ಮಾಧ್ಯಮದಲ್ಲಿ ರಾಹುಲ್ ಗಾಂಧಿ ಅವರು ಪ್ರೆಸೆಂಟ್ ಮಾಡಿದ್ರು, ಅದು ಕೆಲವು ಎಕ್ಸಾಂಪಲ್ಸ್ ಇದೆ, ಅದನ್ನ ಇನ್ನ ಡೀಟೇಲ್ ತಂದು ಮತ್ತೆ ಅವ್ರಿಗೆ ಕೊಡ್ತೀವಿ. ಈಗ ನಾವು ಅವ್ರಿಗೆ ಇದನ್ನೆಲ್ಲ ಇಂಥ ಪಾಯಿಂಟ್ ಅಲ್ಲಿ ನೀವು ಇಡೀ ರಾಜ್ಯದಲ್ಲಿ ನೀವು ಪರಿಶೀಲನೆ ಮಾಡಬೇಕು, ಎಲ್ಲೆಲ್ಲಿ ಈ ರೀತಿ ಅನ್ಯಾಯ ಆಗಿದೆ ಇದನ್ನು ನೀವು ಕೂಡ ಕಂಡುಹಿಡಿದು ಇದು ಯಾರು ತಪ್ಪಿಸ್ತಿದ್ದಾರೆ, ಯಾವ ರಿಟರ್ನಿಂಗ್ ಆಫೀಸರ್ ಇರ್ಬೋದು, BLO ಇರ್ಬೋದು, ಯಾವುದೇ ಅಧಿಕಾರಿ ಇರ್ಬೋದು, ಕೆಳಗಡೆಯಿಂದ ಮೇಲ್ಗಡೆ ಅಧಿಕಾರಿ, ಅವ್ರ ಮೇಲೆ ಸೂಕ್ತವಾದಂಥ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಹೇಳಿದ್ದೇವೆ. ಆಮೇಲೆ ಎಲ್ಲ ಡಿಜಿಟಲೈಸ್ ಇದೆ. ಒಂದೇ ಹೆಸರನ್ನ 5 ಕಡೆ ಸೇರಿಸುವಂಥದ್ದು, ಮನೆ ನಂಬರೇ ಇಲ್ಲದೆ ವೋಟ್ ಸೇರಿಸುವಂಥದ್ದು, ಖಾಲಿ ಸೈಟ್ಗಳಲ್ಲಿ ವೋಟ್ ಸೇರಿಸುವಂಥದ್ದು, ಒಂದು ವೋಟ್ ಇಂದ ಈ ವೋಟ್ ಇರೋ ವೋಟ್ನ ತಿರ್ಗಾ ಇನ್ನೊಂದು ಬೂತ್ಗೆ ಶಿಫ್ಟ್ ಮಾಡೋಂಥದ್ದು, ಇವೆಲ್ಲ ಕೂಡ ಅಕ್ರಮ ನಡೆದಿರೋದು ಬೇಕಾದಷ್ಟು ದಾಖಲೆಗಳಿದೆ. ಸೊ ಅವ್ರಿಗೆ ನಾವು ಒಂದು 8 ಪಾಯಿಂಟ್ ಹಾಕಿ ನಾವು ಅವ್ರಿಗೆ ಮೆಮೊರಂಡಮ್ ಕೊಟ್ಟಿದ್ದೇವೆ. ಈಗ ಮಾಧ್ಯಮದಲ್ಲೂ ನಾವು ಏನು ಕೊಟ್ಟಿದ್ದೀವಿ ಅನ್ನೋದನ್ನ ನಿಮಗೆ ರಿಲೀಸ್ ಮಾಡ್ತೀವಿ. ನಾವು ಡೀಟೇಲ್ಗೆ ಹೋಗಿಲ್ಲ, ನಾವು ಡೀಟೇಲ್ ಇನ್ನೂ ಕೊಟ್ಟಿಲ್ಲ. ಅವ್ರೇನು ಮಾಡಬೇಕು ಈ ವಿಚಾರದಲ್ಲಿ ನಮಗೇನು ಮಾಹಿತಿ ಬೇಕು ಅಂತ ಅಷ್ಟು ಕೇಳಿದ್ದೇವೆ. ಸೊ ನನಗೆ ಭಾಳ ಸಂತೋಷ ಆಯಿತು. ಈಗ ಹೊಸದಾಗಿ ಅಂಬುಕುಮಾರ್ ಬಂದಿದ್ದಾರೆ, ಅವರು ರಿಸರ್ಚ್ ಪ್ರಾರಂಭ ಮಾಡಿದ್ದಾರೆ. ಹೇಳಿದ್ರು ನಾವು ಇದ್ರ ಬಗ್ಗೆ ಆಗಲೇ ನಮ್ಮ ತನಿಖೆ ಪ್ರಾರಂಭ ಮಾಡಿದ್ದೀವಿ ಅಂತ ತಿಳಿಸಿದ್ರು. ಅದು ಭಾಳ ಸ್ವಾಗತಾರ್ಹ. ಸೊ ಅದಕ್ಕೆ ನಾವು ತಿರ್ಗಾ ಡೀಟೇಲ್ ಎಲ್ಲ ಬಂದು ಯಾವ ಕ್ಷೇತ್ರದ ಏನೇನಿದೆ ನಮ್ಗೆ ಇರೋಂಥ ಮಾಹಿತಿ, ಕೆಲವು ಕ್ಷೇತ್ರದಲ್ಲಿ ಏನೇನು ಅನ್ಯಾಯಗಳಾಗ್ತಾ ಇದೆ, ಏನೇನು ಮಾಡ್ಬೋದು, ಮುಂದಕ್ಕೆ ಯಾರ್ಯಾರ ಮೇಲೆ ಕ್ರಮ ಕೈಗೊಳ್ಬೇಕಾಗ್ತದೆ ಅನ್ನೋ ವಿಚಾರವನ್ನು ನಾವು ಅವ್ರಿಗೆ ತಿಳಿಸ್ತಾ ಇದ್ದೀವಿ. ಇಡೀ ಇದು ನಮ್ಮದು ಕರ್ನಾಟಕದ ಹೋರಾಟ ಅಲ್ಲ, ಮಹದೇವಪುರದ ಹೋರಾಟ ಅಲ್ಲ. ನಿಮಗೆಲ್ಲ ಒಂದು ಪ್ರಶ್ನೆ, ನಿಮ್ಮದೇ ಸರ್ಕಾರ, ನಿಮ್ಮದೇ ಆಫೀಸರ್ ಕರ್ನಾಟಕ ರಾಜ್ಯವ್ರು ಇರ್ಬೋದು, ಎಲ್ಲ ಕಂಟ್ರೋಲ್ ಇವ್ರ ಕೈಲಿ ಇರ್ತದೆ. ಒಂದು ಕಂಪ್ಯೂಟ್ರಲ್ಲಿ ಹೆಸರು ಬಡಿದ್ರೆ, ನನ್ನ ಹೆಸರು ಹಾಕಿದ್ರೆ ಎಷ್ಟು ಕಡೆ DK ಶಿವಕುಮಾರ್ ಹೆಸರಿದೆ ಅಂತ ಗೊತ್ತಾಗ್ತದೆ. ಅಷ್ಟು ಸೌಜನ್ಯರು ಚುನಾವಣಾ ನೋಡ್ಕೊಳ್ತಾ ಇರೋಂಥ ಅಧಿಕಾರಿಗಳಿಗೆ ಇರಬೇಕಾಗ್ತದೆ. ಈ ದೃಷ್ಟಿಯಿಂದ ಇವತ್ತು ನಾವು ಅವ್ರಿಗೆ ಅವರ ಗಮನವನ್ನು ಸೆಳೆದಿದ್ದೇವೆ. ಇಡೀ ದೇಶದ ಉದ್ದಗಲೂ ಕೂಡ ಇದರ ಬಗ್ಗೆ ದೊಡ್ಡ ವ್ಯಾಪಕವಾಗಿ ಚರ್ಚೆ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದೇವೆ. ಮುಂದೊಂದು ದಿನದಲ್ಲಿ ಇದನ್ನು ಮುಂದುವರಿಸ್ತೇವೆ ಅನ್ನೋ ಮಾತನ್ನ ಹೇಳ್ತೇವೆ. ಏನು ಅಫಿಡವಿಟ್ ರೀ? ನಾನೇ ಅಫಿಡವಿಟ್, ರಾಹುಲ್ ಗಾಂಧಿ ಅವರ ಅಫಿಡವಿಟ್. ಏನು ಅಫಿಡವಿಟ್ ಬೇಕು? ಈಗ ಪ್ರಮಾಣ ವಚನ ನಮ್ಮ ಕೈಲಿ ಏನು ಅಫಿಡವಿಟ್ ತೆಗೆಸ್ಕೊಳ್ತಾ ಇದ್ದಾರೆ? ನಾವು ಎಲೆಕ್ಷನ್ ನಿಂತ್ಕೋಬೇಕಾದ್ರೆ ಮತ್ತೊಂದು ಮಾಡ್ಬೇಕಾದ್ರೆ ಎಲ್ಲ ಅಫಿಡವಿಟ್ ತೆಗೆದುಕೊಳ್ತಾ ಇದ್ದಾರೆ. ಒಬ್ಬ ನಾಯಕರುಗಳು ಮಾತನ್ನ ಇನ್ನೇನು ಬೇಕು ಅಫಿಡವಿಟ್ ಹಾಕಿ ನಮ್ಮನ್ನ ಬೇಕಾದ್ರೆ ಗಲ್ಲಿಗೆ ನಾವೇನಾದ್ರು ಸುಳ್ಳು ಹೇಳಿದ್ರೆ, ತಪ್ಪು ಹೇಳಿದ್ರೆ, ನಿಮ್ಗೇನು ಕಾನೂನಲ್ಲಿ ಶಿಕ್ಷೆ ಇದೆ ಹಾಕಿ, ಯಾರು ಬೇಡ ಅಂತ ಹೇಳ್ತಾರೆ. ನಾವು ಮಾಡಿದ್ದೇನಾದ್ರು ಡಿನೈ ಮಾಡಿದಾರ ಅವರು? ರಾಹುಲ್ ಗಾಂಧಿ ಅವ್ರು ಹೇಳಿದ್ನ ಏನಾದ್ರು ನೀವು ಹೇಳೋದು ಸುಳ್ಳು ಅಂತ ಹೇಳಿದ್ದಾರಾ? ಅದಕ್ಕೆ ನಾವು ಹೇಳ್ತಾ ಇದೀವಿ, ಅವ್ರ ಅಫಿಡವಿಟ್ ಕೇಳಿದ್ಮೇಲೆ ನಾವು ನಿಮ್ಗೆ ಇನ್ನ ಮಾಹಿತಿ ಕೇಳ್ತಾ ಇದೀವಿ. ಅವ್ರಿಗೆ ಕೊಡ್ತೀವಿ, ಅಫಿಡವಿಟ್ ಸಮೇತ ಕೊಡ್ತೀವಿ. ನಾವು ಏನೇ ಮಾಹಿತಿಯನ್ನ ಕೊಟ್ಟಿರ್ಬೇಕಾದ್ರೆ ರೈಟ್ ಟು ಇನ್ಫಾರ್ಮೇಶನ್ ಅಲ್ಲಿ ಅವ್ರ ಹತ್ರ ಇರತ್ರ ಮಾಹಿತಿ ತೆಗೆದುಕೊಂಡಿದ್ದೇವೆ. ನಮ್ಮ ಹತ್ರ ಎಲೆಕ್ಷನ್ ಮಾಹಿತಿ ಅಲ್ಲ ನಮ್ದು. ಈಗ ನಾವು ರೈಟ್ ಇನ್ಫಾರ್ಮೇಶನ್ ಅಲ್ಲೇ ಈ ಮಾಹಿತಿ ತೆಗೆದುಕೊಂಡು ಕಲೆ ಹಾಕಿ ನಾವು ಇವತ್ತು ಮಾಡಿರೋದು. ನಮಗೂ ಒಂದು ದೊಡ್ಡ ಜವಾಬ್ದಾರಿ ಸ್ಥಾನದಲ್ಲಿ ನಾವು ಇದ್ದೀವಿ. ಯಾರು? ಚಾಮರಾಜಪೇಟೆಯಲ್ಲೂ ಕೂಡ ಡಬಲ್ ಎಂಟ್ರಿಗಳಾಗಿದ್ದಾವೆ. ವರ್ಣ ಆಗ್ಲಿ, ಚಾಮರಾಜಪೇಟೆ ಆಗ್ಲಿ, ಕನಕಪುರ ಆಗ್ಲಿ, ಎಲ್ಲಾದ್ರೂ ತಪ್ಪೆ.
ಕ್ರಮ ಕೈಗೊಳ್ಳಿ. ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ವರ್ಣ ಆಗ್ಲಿ, ಕನಕಪುರ ಆಗ್ಲಿ, ಚಾಮರಾಜಪೇಟೆ ಆಗ್ಲಿ, ಎಲ್ಲಾರಾಗ್ಲಿ ಅದು ತಪ್ಪಾಗಿದ್ರೆ ತಪ್ಪೆ. ಯಾರನ್ನು ಮುಚ್ಕೊಳಕ್ ಬರ್ತಾ ಇಲ್ಲ. ಯಾರೇ ಆಗ್ಲಿ ತಪ್ಪು ಮಾಡಿದವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ. ಪಿಜಿ ನಡೆಸ್ತಾ ಇರುವಂತ ಸ್ಪಾಟ್ ಅಲ್ಲಿ 80 ಓಟು 70 ಓಟು ಇರುತ್ತೆ. ಅದರದೆಲ್ಲ ಖಾಲಿ ಆಗಿದೆ, ಬೇರೆ ಬಿಲ್ಡಿಂಗ್ ಕಟ್ಟಿದ್ದಾರೆ. ಈ ತರದ ಪ್ರಮುಖ ದಾಖಲೆ ನೋಡಪ್ಪ, ನಾನು ಬಿಜೆಪಿ ನಾಯಕರುಗಳಿಗೆಲ್ಲ ನಾನು ಉತ್ತರ ಕೊಡಕ್ಕೆ ಈಗ ಅವಶ್ಯಕತೆ ಇಲ್ಲ. ನಮ್ಮ ಹೋರಾಟ ಏನಿದ್ರು ಎಲೆಕ್ಷನ್ ಕಮಿಷನ್ ಹೋರಾಟ. ನಮ್ದೇನಿದ್ರು ಹೋರಾಟ ನೀವು ಒಂದು ಪಕ್ಷದ ಧ್ವನಿ